ಬದ್ನಿಕಾಯಿ ಹೆಂಗೆ ಕೊಟ್ಟಿರಿ ಅಮ್ಮಾರ ಬದ್ನಿಕಾಯಿ? ನೋಡಿರಿ ಫ್ರೆಂಡ್ಸ, ನಾಳೆಗೆ ಹೋಳಿ ಹುಣ್ಣಿಮೆ ಕರಿ. ಅದಕ್ಕೆ ನಮ್ಮ ಅತ್ತಿ ನನಗೆ ಕಾಯಿಪಲ್ಲೆ ತರಬೇಕಂತ ಅಂದ್ರೆ ಕಾಯಿಪಲ್ಲೆ ತರಕ್ಕೆ ಬಂದೆ ನಾಯಿಂದ ಸಂತಿಗೆ. ಯಾವ ಬದ್ನಿಕಾಯಿ 60 ರೂಪಾಯಿ ಕಿಲೋ ನೋಡು ತಂಗಿ. ಏನ್ರಿ ಅಮ್ಮಾರ ಎಷ್ಟು ತುಟ್ಟಿ ಮಾಡಿರಲ್ರಿ. ಮತ್ತು ಇದು ಸೋಮವಾರ ಸಂತ್ಯಾಗ ಸಸ್ತಾ ಇದ್ವು ಅಂತ್ರಿ, 30 ರೂಪಾಯಿ ಇದ್ವು ಅಂತಲ್ರಿ. ಹಬ್ಬ ತಂಗಿ ಬ್ಯಾಸಿಗೆ ಬಂತ ವಾಯಿನ ಬ್ಯಾಸಿಗೆ ಎಲ್ಲ ಕಾಯಿಪಲ್ಲೆ ತುಟ್ಟಿವ. ಹೋಳ್ರಿ 50 ರೂಪಾಯಿ ಕೆಜಿ ಮಾಡ್ಕೊಂಡು ಒಂದು ಅರ್ಧ ಕಿಲೋ ಕೊಡ್ರಿ ನನಗೆ. ಹೋಲಿ ಮತ್ತು ಹಿಂಗೆ ಉಳ್ಳಾಗಡ್ಡಿ ಹೆಂಗೆ ಕೆಜಿ ಕೊಟ್ಟಿರಿ? ಚಪ್ರನ್ನು, ಆಲೂಗಡ್ಡಿ ಮತ್ತು ಹೀರೆಕಾಯಿ ಹೆಂಗೆ ರೀ? ಇವ ಆಲೂಗಡ್ಡಿ 30 ರೂಪಾಯಿ ಕೆಜಿ, ಚಪ್ರನ್ನು 20 ರೂಪಾಯಿ ಕಿಲೋ, ಹೀರೆಕಾಯಿ 20 ರೂಪಾಯಿ ಕಾಪಾ ಕಿಲೋ ನೋಡು. ಅರ್ಧ ಕಿಲೋ ತಗೋ, ನಾನು 30 ರೂಪಾಯಿದಂಗೆ ಹಿಡಿತೇನೆ. ಹೌದ್ರಿ ಮರ, ನಾ ಎಲ್ಲನೂ ಅರ್ಧ ಕೆಜಿ ತೊಗೋತೇನೆ ರೀ. ಮತ್ತು ಕಡಿಮೆ ಮಾಡ್ಕೊಂಡು ಕೊಡ್ರಿ ಎಲ್ಲ. ಇವ ಈ ಚಪ್ರನ ಆಲೂಗಡ್ಡಿ ಅಂತೆಲ್ಲ ಇದ್ರಾಗ ಸರ್ದಾಡ್ ಕೊಡು ಅಂದ್ರೆ ಕೊಡ್ತೇನೆ ತಂಗಿ. ಹೀರೆಕಾಯಿನೂ ತುಟ್ಟಿದ. ಇವ ಹೀರೆಕಾಯಿಗೇನು ಸರ್ದಾಡ್ದಿಲ್ಲ ನಾನು. ಬದ್ನಿಕಾಯಿ ಹೀರೆಕಾಯಿಗೆ ಬೇಕಾದ್ರೆ ಉಳ್ಳಾಗಡ್ಡಿ ತಗೋ 25 ರೂಪಾಯಿ ಕಿಲೋ ನಂಗೆ ಉಳ್ಳಾಗಡ್ಡಿನ. ಹೀರೆಕಾಯಿ 20 ರೂಪಾಯಿ ಪಾ ಕಿಲೋನ ನೋಡುವ. ಅರ್ಧ ಕಿಲೋ ತಗೋ ನೀನು, 30 ರೂಪಾಯಿ ಹಿಡಿತೀನಿ. ತಗೋರಿ ಎಲ್ಲನೂ ಅರ್ಧ ಕೆಜಿ ಕೊಡ್ರಿ ನಂಗೆ. ಯಾಕೆ ಸಿಕ್ಕವ ಸಂತಿಗೆ ಬಂದೀಯಾ? ಹ್ಞೂ ರೀ ಅಂತಿ, ನಾನು ಒಲ್ಲೇನ್ರಿ, ನಂಗೆ ಗೊತ್ತಾಗಂಗಿಲ್ಲ ರೀ ಅತ್ತಿ ಯಾರ ನೀವು ಹೋಗ್ರಿ ಅಂತೇನಿ. ಅವರು ಯವ್ವ ಎಲ್ಲಿ ಹೋಗ್ಬೇಡಿಯವ ಮನ್ ಕಾಲು ನೋವು ಅದಾವ ಬಿಸಿಲಿಗಾಲ ದಿನ, ನಿಮ್ಗೆ ಏನು ನೀವು ಅಡುಗೆ ಮಾಡೋರು ನಿಮ್ಗೆ ಏನೇನು ಬೇಕು ನೀವು ತೊಗೊಂಬಾರಿ ಅಂತಾರೆ ರೀ. ಅದಕ್ಕೆ ಬಂದೇನು ರೀ. ಯಾಕೋ ಅಲ್ಬಿಡಿಯವ ಏನಾಯ್ತು ತೊಗೊಂಡು ಹೋಗು. ಯಾಕವಾ ನಿನಗೇನು ಕೊಡಲಿ? ನಾಳೆಗೆ ಹೋಳಿ ಏನು ಕರಿಯಲ್ಲ, ಒಂದಿಷ್ಟು ಬದ್ನಿಕಾಯಿ ಬೇಕಾಯ್ತು ನನಗೆ. ಒಡಿ ಮಾಡೋಕೆ ಹಸಿಕಾಯಿ ಬೇಕಾಗಿತ್ತು. ಹಸಿಕಾಯಿ ಬದ್ನಿಕಾಯಿ ಒಟ್ಟು ಕರಿಬೇವು ಕೊತ್ತಂಬರಿ ತೊಗೊಂಡು ಹೋದ್ರಾತಂತ ಬಂದೇನಿ. ಮತ್ತು ಬದ್ನಿಕಾಯಿ ಹೆಂಗೆ ಕೊಟ್ಟು? ಬದ್ನಿಕಾಯಿ 60 ರೂಪಾಯಿ ಕಿಲೋ ನೋಡು. ಕೊತ್ತಂಬರಿ ಸೀಡು 10 ರೂಪಾಯಿ ಒಂದು. ಕೊತ್ತಂಬರಿ ಎಷ್ಟು ತುಟ್ಟು ಮಾಡಿವು? ಬ್ಯಾಸಿಗೆ ಕಾಯಿಪಲ್ಯವ ಇನ್ನೆಲ್ಲ ತುಟ್ಟೆನವ, ನೀವು ಭಾಳ ಚೌಕಾಸಿ ಮಾಡಬೇಡ್ರಿವ. ಆತಾತ್ವ ಒಂದು ಕೊತ್ತಂಬರಿ ಸೀಡು ಕೊಡು, ಒಂದು ಕರಿಬೇವಿನ ಕಟ್ಟು ಕೊಡು, ಒಂದು ಅರ್ಧ ಕಿಲೋ ಬದ್ನಿಕಾಯಿ, ಒಂದು ಅರ್ಧ ಕಿಲೋ ಹಸಿಕಾಯಿ ಕೊಡು. ಇವತ್ತು ನಮ್ಮ ಸೀಕವ ಸಂತಿಗೆ ಹೋಗ್ಯಾಳ ಕಾಯಿಪಲ್ಯ ತರಾಕ. ಬಿಸಿಲಾತು, ಲಘು ಲಘು ತೊಗೊಂಡು ಬರಬಾರ್ದ ಹುಡುಗಿ. ಗುರು ತೊಗೊಂಡಿಲ್ಲ ಅರೇಬಾರ್ದು. ಸಂತಿ ಮಾಡಕ್ಕೆ ಬರ್ತೈತೆ ಏನಿಲ್ಲ, ನಾನು ಹೋಗ್ಕೊಳಕ್ಕೆ ಹಂಗಾರ ಅಂತ ಕಳ್ಸೀನಿ. ಏನು ಮಾಡ್ತೇವೆ ಏನವ ಇನ್ನೂ ಬರವಲ್ದು. ಸಮಕ್ಕ ಬಾ ಇತ್ತಾಗ ಇಲ್ಲಿ ತಡಿಯ. ಅದು ಹುಡುಗ ಬೆನ್ನು ಹತ್ತಿತ್ತು ನನ್ನ ಮಮ್ಮಗೆ. ನಾನು ಬರ್ತೇನೆ ಅಂತಂದು ಯಪ್ಪ ಬಿಸಿಲೈತಿ ಬೇಡ ಅಲ್ಲಿ ನಿಮ್ಮ ಓನಂತೇಳಿ ಇರೋಗನ ಆತೀನಿ. ಬಂದ ಏನು ಮಾಡಿ ನಾನು ನೋಡಾತಂತಡಿ. ನಿನ್ನ ಕೂಡ ಕರ್ಕೊಂಬರ್ಬೇಕಿಲ್ಲ, ಅದೇನು ಮಾಡ್ತಿತ್ತ ಪಾಪ. ಕುಂದ್ರಂಗಿಲ್ಲ ಬಿಡ, ಭಾಳ ತಾತಂದ್ರೆ ಹೋಗೋಣ ಅಂತ ಗಂಟು ಬಿಡ್ತಾನೆ ಅವಾಗ. ಅವ್ರು ಬೇಕು ಯಾವತ್ತು ಅಲ್ಲ ಮಲವ. ಮತ್ತು ನಿನ್ನ ಸ್ವಸ್ತ್ಯಾರು ಏನು ಮಾಡತ್ತಾರ? ಎಲ್ಲಿ ಹೋಗ್ಯಾರ? ಇಲ್ಲ ಈಗ ಸೇಕವ ಆಟ ಕಾಯಿಪಲ್ಲೆ ತರಕಾಗ. ನಾಳೆ ಹೋಳಿ ಎಲ್ಲ ಆಟ ಎಡಿಗೆ ಬದ್ನಿಕಾಯಿ ಮತ್ತು ಒಂದಿ ಸಸೆಕಾಯಿ ಅದು ತರೋಗುವ ಅಂತ ನಾನು ಇಲ್ಲೇ ಕಳಿಸ್ಕೊಟ್ಟೇನೆ. ಹೋಗ್ಯಾಳ ದೊಡ್ಡಾಕಿ ಏನು ಮಾಡಾಕತ್ತಾಳ? ಅದಾಳ ಅಕ್ಕಿ ಒಳಗದಾಳಲ್ಲ ಅಡುಗೆ ಪಡಿಗೆ ಮಾಡತ್ತೇವೆ. ಲೇಮಲ್ಲಿ ನಾನು ನೀನು ಸಿರ್ರಾರ ಕಡೆ ಸಂಘ ಮಾಡಿದ್ವಿ ಅಲ್ಲೆಪ್ಪ, ನಾನು ನೀನು ತುಂಬಿದ್ವಿ. ಅದು ರೊಕ್ಕನ ಕೇಳಾಡಲೆಪ್ಪ, ಏನಂದ್ರೆ ಸುದ್ದಿನೇ ಇಲ್ಲಲ್ಲ ಅದು. ಹೌದು ಬೇಷ ಆಯ್ತು ಬಾ. ಈಗ ನಮ್ಮ ಹಿರಿಯನು ಎಲ್ಲೇ ಹೊರಗೆ ಹೋಗ್ಯಾನ, ಮತ್ತು ಸೇಕವನು ಸಂತಿಗೆ ಹೋಗ್ಯಾಳ. ಈಗ ಹಿರಿಯಾಕೆ ಏನು ಮಾಡತ್ತಾಳೆ ಏನು? ಹೌದಲೇ, ನಾನು ನೀನು ತುಂಬಿದ ರೊಕ್ಕದ್ದು ಏನಿವ ಭಾಳ ದಿನ ಆತು ಕೊಡವಲ್ವು. ಮತ್ತು ನೀನಾರ ಅಲ್ಲಿ ಇಲ್ಲಿ ಹೊಕ್ಕಿದಿ ವಿಚಾರ ಮಾಡಲೆಪ್ಪ. ನಾನಂತೂ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ. ನಾನು ನಿನಗೆ ಅದ ಸುದ್ದಿ ಹೇಳಕ್ಕೆ ಬಂದೇನಿ. ನಿನ್ನೆ ನಾನು ಹೊಂಗಲ್ಗೆ ಹೋಗಿದ್ದೆ. ಹುಡುಗಗೆ ಆರಾಮಿದ್ದಿಲ್ಲ, ನೆಗಡಿ ಆದತಿ. ಅದಕ್ಕೆ ಮೂಗು ಬಂದಾಗಿತ್ತು. ಬೆಳತಾನ ಆಕಿನ ಮನೆಗೆ ಕೊಡಲಿಲ್ಲ. ಆಕಿ ಹುಡುಗರು ದಮ ಹೊಡ್ಯಾಕತ್ಲು. ನಿನ್ನೆ ಮುಂಜಾನ್ಯಾಗ ಎದ್ದು ಹಲ್ಲು ಬಾಯಿ ತಿಕ್ಕೊಂಡು ಚಹಾ ಕುಡಿದು ಅದನ್ನು ಹೊಂಗಲ್ಗೆ 9 ಬಸ್ಸಿಗೆ ದವಾಖಾನೆ ಕರ್ಕೊಂಡು ಹಾನಿ. ಅಲ್ಲೇ ಭೇಟಿಯಾಗಿದ್ದ ಹೊಂಗಲ ಗಂಡ ಮಗ. ಯಪ್ಪ ಅದನ್ನೊಟ್ಟು ರೊಕ್ಕ ಕೊಡಪ್ಪ, ನಾವು ಗಂಡು ಮಕ್ಕಳು ನೋಡುವಲ್ರು, ಹೆಣ್ಮಕ್ಳು ಮನೆಯಾಗದೀನಿ, ದವಾಖಾನೆ ಖರ್ಚದು ಇರ್ತತ್ತಲ್ಲ ನಮ್ಮದು. ಮತ್ತು ಮಗಳ ಮನೆಯಾಗದೀನಿ, ಆಕಿಗೆ ನಿಗ್ರಹಕತಿ ದವಾಖಾನೆಗೆ ಅದು ತೋರಿಸೋದು. ಹಳ್ಯಾನೇಲಿ ರೊಕ್ಕ ಕೇಳೋದಪ್ಪ. ಅದನ್ನೊಟ್ಟು ಕೊಡು, ನಂದು ಒಟ್ಟು ರೊಕ್ಕ ಅನ್ನೋದಿತ್ತಂದ್ರೆ ಯಾರಾದರೂ ನೋಡ್ತಾರಪ್ಪ, ನಿನಗೆ ಪುಣ್ಯ ಬರ್ತೈತೆ ನೋಡು. ಅದನ್ನೊಟ್ಟು ತುಂಬಿದ್ದನ್ನು ರೊಕ್ಕನ ತೆಗಿಸ್ಕೊಡು ಅಂತ ಹೇಳಿ ನಾವು. ನೀನು ಬೇಷ ಪಾಯಿಂಟ್ ಹಾಕಿ ಚಲೋ ಹೇಳಿ ಮಾಡಿ ಯಾಳ ಅಂದ್ರೆ ಕನಿಕರ ಹುಟ್ಟಿ ತೆಗಿಸ್ಯಾರ ಕೊಡ್ತಾನೆ. ಮತ್ತೇನು ಮಾಡ್ಬೇಕಲ್ಲ, ಹಂಗಾದ್ರೆ ರೊಕ್ಕ ಹೊಳ್ಳೋದಿಲ್ಲ. ಈಗ ನಾನು ಏನು ಹೇಳೀನಿ, ಮುದಕ ಸತ್ತಿಂದ ಯಪ್ಪ ನನ್ನ ಗಂಡು ಮಕ್ಕಳು ನಾನು ನೋಡುವಲ್ವು. ಅದಕ್ಕೆ ನಾನು ಹೆಣ್ಮಗಳು ತಂದಿಟ್ಕೊಂಡಾಳ ಹಾಕಿ ಅಂತೇಳಿದೇನಿ. ಈಗ ಹೆಣ್ಮಗಳ ಮನೆಯಾಗದೇನಿ. ಮತ್ತು ನಂದು ಖರ್ಚಿರ್ತೈತಪ್ಪ. ಎಲ್ಲದಕ್ಕೂ ಎಲ್ಲಿ ಹಳೆಯ ಮಗಳನ್ನ ಕೇಳಿ ಕೊಡಂದೇನೆ ಅವಾಗ. ಮತ್ತು ಒಂದು ದಿವಸ ನೀನು ಬಾ, ಅನ್ಕಾಲು ನೋವು ತೋರಿಸ್ಬೋದಿತ್ತೇನೆ ಅಂತಂದು ಹೇಳಿ ನೀನು ಬಾ. ಇಬ್ಬರು ಅವ್ನ ಮನೆಗಾರ ಹೋಗಿ ಬರೋಣ ಸೇರಿಗೆ. ಅವ್ನ ಮನೆ ನೋಡಿಯಲ್ಲಿ ನೋಡೇನಿ. ಆದ್ರೆ ಮನೆಗೆ ಹೋದ್ರೆ ಏನಾರ ಅಂದಾರ್ಲೆಪ್ಪ. ಇಲ್ಲೇ ಫೋನ್ ನಂಬರ್ ಅದು ಇದ್ರೆ ಇಸ್ಕೋ, ಫೋನ್ ಹಚ್ಚಿ ಕೇಳ್ಯಾಡ. ಮತ್ತು ಹೆಣ್ಮಕ್ಳು ಮನೆಗೆ ಬಂದು ಗಂಟು ಬಿದ್ದಾರಂದಾನ. ಹಂಗೆ ನಮ್ಮ ರೊಕ್ಕ ಬರೋ ಮಟ್ಟ ಯಪ್ಪ ಅಂದ ಇಸ್ಕೊಳ್ಳೋಣ. ಹಾಗೇನಿಲ್ಲ, ಅವ್ರ ಮನ್ಯಾಗ ಏನು ಅನ್ನೋದಿಲ್ಲ. ಅವ್ನು ಏನು ಗೊತ್ತೈತಿ, ನಾವು ತುಂಬಿದ್ದು ಗೊತ್ತೈತಿ, ಯಾಕೆ ಅವ್ನು ವ್ಯವಹಾರದ್ದು ಗೊತ್ತೈತಿ. ಕೇಳ್ಬರೋಣ ಹೋಗಿ. ಮತ್ತೇನು ಸಾವಕ ಆರಾಮದಿ? ಈಗ ಹೆಣ್ಮಗಳ ಮನ್ಯಾಗದು ಅದೇನು ಅನ್ನಕತ್ತಿದ್ದೆಲ್ಲ, ಯಾಕೆ ಅಲ್ಲಿಗೆ ಹೋಗ್ಬೇಕಂತ ಮಾಡೀನ? ಇಲ್ಲಿ ಬಿಡಯಪ್ಪ, ಎಲ್ಲಿ ಹೆಣ್ಮಗಳ ಮನೆಗೆ ಹೋಗಲಿ, ಗಂಡು ಮಕ್ಕಳು ಬಿಡ್ಬೇಕಲ್ಲಿವು. ಇವು ಆಕಿವು ದೊಡ್ಡಾಕಿವು 3 ಅದಾವ, ಇವು ಸಣ್ಣಾಕಿವು 2 ಅದಾವ. ಇವು ಹುಡುಗರನ್ನ ಕರ್ಕೋದ ಮನಾರಕತ್ ನನಗೆ. ಅಲ್ಲೇ ಹೋಗ್ಯಾನಂದ್ರೆ ದೊಡ್ಡವ ಪರಮೇಶಿ ಹೋಗೇ ಕೊಡೋದಲ್ಲ. ನೀ ಎಲ್ಲಿ ಹೋಗಕ್ಕೆ ಹೋಗ್ಬೇಡವ, ನೀ ಏನು ಹೊರೆ ಮಾಡಿರಷ್ಟಾತ ಮನೆಯಾಗಿರ ಅಂತಾನವ. ಅಷ್ಟಿ ಮೇಲೆ ಯಾವಾಗಾರ ಜೀವ ನೆನೆಸಿ ಹೋಗ್ಯೇನೆಯಪ್ಪ ನಿಮ್ಮ ಅಕ್ಕಾರ ಊರಿಗೆ 2 ದಿನ ಅಂದ್ರೆ ಬೇಡ ಆಕಿಗೆ ಬಾನ ಆಕಿನ ಕರೆಸುವ ಅಂತಾನ, ಕಳಿಸೋದಿಲ್ಲ. ಹೌದು, ಮತ್ತು ಈಗ ಹುಡುಗರು ಮನೆ ಆಕತಿ, ಮತ್ತು ಅವು ಸ್ವಸ್ತ್ಯಾರ ಹೊರೆ ಆಗೋದಿಲ್ಲ. ನೀ ಅಷ್ಟು ಹುಡುಗರು ಕರ್ಕೊಂಡು ಕುಂತ್ರ ಹೊರೆ ಮಾಡ್ಕೋತಾವು. ಅಡಿಗೆ ಅಂಬ್ಲೆ ನಳ ಬಂದ್ರೆ ನೀರು ಹಿಡ್ಕೊಳ್ಳೋದ, ಜಳಕ ಪೂಜೆ, ಈಗ ಹಬ್ಬ ಹುಣ್ಣಿಮೆ
ಈಗ ಮುಂಜಾನೆ ಎದ್ದು ಚಹಾ ಕುಡಿದು ನಾನು ಅಡುಗೆ ಮನೆಗೆ ಸುಣ್ಣ ಹಚ್ಚೀನಿ. ಅವು ಎಲ್ಲಿ ಸುಣ್ಣ ಹಚ್ತಾವೆ, ನಮ್ಗೆ ಸುಣ್ಣ ಹಚ್ಚಕ್ಕೆ ಬರೋದಿಲ್ಲ ರೀ ಅತ್ಯಾರ ಅಂತಾವು. ಅವರು ಬಣ್ಣದ ಮನೆ ಅದಾವ. ನಮ್ಮದು ಎಲ್ಲ ಪಡಸಾಲಿ ಹಕ್ಕಿ ಚೌನಿ ಕೋಲೆ ಎಲ್ಲ ಬಣ್ಣದ ಆಗೈತೆ. ಆದ್ರೆ ಅಡುಗೆ ಮನೆ ಒಂದು ಸುಣ್ಣ ಆಗೈತೆ. ಹಿಂಗಾಗಿ ಅವಕ್ಕೆ ಸುಣ್ಣನ ಹಚ್ಚಕ್ಕೆ ಬರೋದಿಲ್ಲ. ಹಬ್ಬ ಬಂದು ಸರ್ತಿಗೊಮ್ಮೆ ನಾನು ಸುಣ್ಣ ಹಚ್ಚುವ ಆಕಿ. ಈಗ ಮುಂಜಾನೆ ಎದ್ದು ಅವನ್ನೆಲ್ಲ ಜಾನಿ ಕಿತ್ತಿಡುವ ಸುಣ್ಣ ಹಚ್ತೇನೆ ಅಂದಿದ್ನಿ. ಆಕಿ ಸಣ್ಣ ಹಾಕಿ ಹುಡುಗ ಮಕ್ಕೊಂಡಿತ್ತದ, ಅದನ್ನು ಮಲಿ ಕುಡಿಸಿ ಮನಗಿಸಿ ಅವನ್ನೆಲ್ಲ ಜಾನಿ ಕಿತ್ತಿಟ್ಲು. ನಾನು ಸುಣ್ಣ ಹಚ್ಕೊಟ್ಟು ಬಂದೇನೆ. ಇನ್ನೊಟ್ಟು ಡೆಬೆ ಪೆಬ್ಬೆ ತೊಳ್ಕೊಂಡು ಒರೆಸ್ಕೊಂಡು ಹೊಂದಿಸ್ಕೊರ್ವ ಇವನಿಬ್ಬರು ಅಂತ ಹೇಳಿ ಬಂದೇನಿ. ಹೌದು ಬಿಡು, ಅವಕ್ಕೂ ಕೂಸಿನೂ ಅಕ್ಕವ, ಮತ್ತು ಎಲ್ಲನೂ ಕಟ್ಕೊಂಡು ಮಾಡೋದಾಗೋದಿಲ್ಲ. ಅವು ಹುಡುಗರು ಮನ್ಕೊಂಡಾಗ ಹಾರೇವು. ಇಂಥದೊಟ್ಟು ನೀ ಮಾಡಿಕೊಟ್ಟೆ ಅಂದ್ರೆ ಅವು ಮತ್ತು ಅದು ನೆಲ ಒರೆಸ್ಬೋದು, ಸಾಮಾನು ಹೊಂದಿಸ್ಬೋದು, ಒಗಾತಿ ಮಾಡ್ಕೊತಾವು. ಏನು ಕಟ್ಕೊಂಡು ಹೋಗತಿ ಎಲ್ಲ ಇಲ್ಲಿ ಇರ್ತತಿ ಸತ್ರ, ಏನು ಕೈ ಹರ್ಕೊಂಡ್ಬಿಡೋದಿಲ್ಲ ನೋಡುವ. ಹಿಂಗೆ ಅವಕ್ಕೆ ಯವ್ವ ಅನ್ಕೊಂತ ಹೋಗೋದು. ಯವ್ವ ನಮ್ಮ ಹಿರಿಯನಾರ ಎಷ್ಟು ಬೇರ್ಕಿತನ ಕಲ್ಕೊಂಡಿದ್ದಾನ. ಆ ಪ್ಯಾಂಟಿನ ಜೇಬ್ನ್ಯಾಗ ₹1 ಇಲ್ಲ, ಇದು ಮ್ಯಾಗಿನ ಶರ್ಟಿನ ಜೇಬ್ನ್ಯಾಗ ₹1 ಒಂದು ₹10 ಹುಡುಕಿದ್ರು ಸಿಗಲಿಲ್ಲ. ಎಲ್ಲಿಟ್ಟು ಹಿಡ್ತಿದ್ದಾನ ರೊಕ್ಕನ. ನಾನು ಅರ್ಬಿ ಹೋಗೋದು ಹಾಕ್ಬೇಕಂತಂದು ಕಂಫರ್ಟ್ನ್ಯಾಗ ಅರ್ಬಿ ಎದ್ಬೇಕಂತಂದು ಪ್ಯಾಂಟಿನ ಕಿಶನು ಚೆಕ್ ಮಾಡೀನಿ, ಶರ್ಟಿನ ಕಿಶನು ಚೆಕ್ ಮಾಡೀನಿ. ₹1 ಸಿಗಲಿಲ್ಲ ನೋಡು. ಎಷ್ಟಾರು ಶಾನೆತನ ಇದ್ದಿದ್ದಿತ್ತು ಗಂಡು ಮಕ್ಳು ಅಂತಲ್ಲಿ. ಎಲ್ಲೆಲ್ಲಿ ₹1 ಸಿಗಲಿಲ್ಲ. ಸುಸೋದವ ಇವು ಅರ್ಬಿ. ಇವನಾರ ವಾಷಿಂಗ್ ಮಿಷನ್ಯಾಗ ಹಾಕಿದ್ರೆ ಒಗಾತಿ ಆಗೋದಿಲ್ಲ. ಈ ಜೀನ್ಸ್ ಪ್ಯಾಂಟು ಇವು ಶರ್ಟ್ಗಳು ಇವನ್ನ ಕೈಲೇ ಬ್ರಷ್ಲೆ ತಿಕ್ಕೆ ಒಗದು ಹಾಕ್ಬೇಕು. ಇವ ನನಗಂತೂ ಇವನ್ನ ಅರ್ಬಿ ಒಗದು ಹಾಕೊಡ್ದು ಸಾಕಾಗಿ ಹೋಗ್ತದೆ. ಈ ಸೇಕವ್ ಹೆಂಗೆ ಒಗದು ಹಾಕ್ತಾಳೋ ಹೆಂಗೆ ಇಲ್ವ. ಇವ ಮೊದಲು ಈ ಅರ್ಬಿ ಎಲ್ಲ ನಮ್ಮ ಒಣಾಕಿ ಬರ್ತಾನೆ. ಒಣಾಕಿ ಬಂದು ತನ್ನಗೆ ಒಂದು ತಾಸು ಗಪ್ಪನ ಮಕ್ಕೋತಾನೆ. ನನಗೆ ಇಷ್ಟ ಬಿಸಿಲು ಹತ್ತಿಲ್ಲ ನೋಡು. ಏನು ತಡ ಇಲ್ಲದ ಬಿಸಿಲು ಆಗ್ಬಿಡ್ತವೆ. ಆಯ್ತಾ 9-10 ಗಂಟೆ ನೋಡ್ದ ಬಿಸಿಲು ಹೊಡ್ಯಾಕತ್ತ ಬಿಡ್ತೈತಿದೆ. ಮೊದಲು ಇವನು ಓಸು ಅರ್ಬಿ ಒಣಾಕಿ ಬಂದು ತನ್ನಗೆ ಒಟ್ಟು ಕೋಲೆ ಹಿಡಿದು ಮಕ್ಕೋತೇನೆ. ನನಗೆ ಸಾಕಾಗಿ ಹೋಗ್ತು ನೋಡಿ ಅರ್ಬಿ ಒಗದು ಹಾಕೊಡು.